ಪ್ಲಾಸ್ಟಿಕ್ ಅನ್ನು ನಿಷೇಧಿಸಬೇಕು. ಬಹುಮುಖ್ಯವಾಗಿ ಆಹಾರದ ಸರಪಳಿಯಲ್ಲಿ ಪ್ಲಾಸ್ಟಿಕ್ ಬರುವುದನ್ನು ತಡಿಬೇಕು ನಾವು. ಯಾಕಂದ್ರೆ ಪ್ಲಾಸ್ಟಿಕ್ ಒಂಥರ ರಾಕ್ಷಸ ಇದ್ದಂಗೆ, ಅದು ಸಾಯೋದಿಲ್ಲ ಯಾವ ಕಾರಣ 200, 300, 500, 1000 ವರ್ಷಗಳ ಕಾಲ ಇರ್ತದೆ. ಇಂಥ ಪ್ಲಾಸ್ಟಿಕ್ ಅನ್ನು ಆಹಾರದ ಸರಪಳಿಯಲ್ಲಿ, ಏನು ಈಗ ಬೇಕರಿಗಳಲ್ಲಿ, ಹೋಟೆಲ್ಗಳಲ್ಲಿ, ಮನೆಗಳಲ್ಲಿ ಕುಡಿಯುವ ನೀರಿನ ಬಾಟಲಿಗಳನ್ನು ನಿಷೇಧಿಸಬೇಕು. ಯಾಕಂದ್ರೆ ಅದಕ್ಕೆ ಪರ್ಯಾಯಗಳು ಇದ್ದಾವೆ. ಮಣ್ಣಿನ ಮಡಿಕೆಗಳು ಯಾವ ರೀತಿ ಇದ್ದಾವೋ, ಮಣ್ಣಿನ ಲೋಟಗಳು ಯಾವ ರೀತಿ ಇದ್ದಾವೋ, ಅದೇ ರೀತಿ ಅಲ್ಯೂಮಿನಿಯಂ, ಕಡಿಮೆ ಬೆಲೆ ಸಿಗ್ತಕ್ಕಂಥ ಅಲ್ಯೂಮಿನಿಯಂ ಬಾಟಲಿಗಳನ್ನು ಉಪಯೋಗಿಸಿ ಕುಡಿಯೋ ನೀರನ್ನು ಕುಡಿಬೋದು. ಮತ್ತು ಸ್ಟೀಲ್ ಬಾಟಲ್ಗಳು ಮತ್ತು ಲೋಟಗಳು ಇದ್ದಾವೆ ಚೌಟ್ರಿಗಳಲ್ಲಿ ಮತ್ತು ಹೋಟೆಲ್ಗಳಲ್ಲಿ. ಇವುಗಳನ್ನೆಲ್ಲ ಉಪಯೋಗಿಸ್ತಲೇ ಇದು ಮೊನ್ನೆ ಒಂದು ವರದಿಗಳನ್ನು ಕೊಡ್ತಾರೆ ಇದ್ರಿ ವರ್ಷದಿಂದ. ಪ್ಲಾಸ್ಟಿಕ್ ಬಾಟಲ್ಗಳು ಕುಡಿಯುವ ನೀರು ಹೆಚ್ಚೆಚ್ಚು ಅಪಾಯಕಾರಿಗಳಂದರೆ ಸಂಪೂರ್ಣವಾಗಿ ನೇರವಾಗಿ ಕ್ಯಾನ್ಸರ್ನಂಥ ಕಾಯಿಲೆಗಳು ಬರ್ತವೆ, ಪಾರ್ಕಿನ್ಸನ್ ಕಾಯಿಲೆ ಬರ್ತವೆ, ಲೀವರು, ಕಿಡ್ನಿ, ಈ ರೀತಿ ನಾನಾ ರೀತಿಯ ವಾಸಿ ಆಗದಂಥ ಕಾಯಿಲೆಗಳಿಗೆ ಪ್ಲಾಸ್ಟಿಕ್ಕು ದಾರಿ ಮಾಡಿಕೊಡ್ತಾ ಇದೆ. ನಾವೇನಾದರೂ ಅನಗತ್ಯವಾಗಿ ಹೆಚ್ಚುಗಾರಿಕೆ ಮಾಡೋದಕ್ಕೆ ಬೇರೆಯವರ ಎದುರಿಗೆ ಬಾಟ್ಲಿ ಇಟ್ಕೊಂಡು ಹೋಗ್ತಾ ಇದ್ರೆ, ನಾನೇನಂತ ಸ್ಟ್ಯಾಂಡರ್ಡ್ ಅನ್ನುವಂಥದ್ದನ್ನು ಮಾಡೋಕ್ಕೆ ಹೋದರೆ ನಮ್ಮ ಜೀವಕ್ಕೆ ಅಪಾಯ ಇದೆ ಇವತ್ತು. ಅದರಿಂದ ನಮ್ಮ ಕುಟುಂಬದ ಜೀವನ, ನನ್ನ ಜೀವನ ಬೇರೆಯವ್ರಿಗೆ ಬಿಟ್ಬಿಡಿ, ನಾವೆಲ್ಲರೂ ಸರಿಯಾಗಿ ನಮ್ಮ ಕ್ರಮಬದ್ಧವಾಗಿ ನಮ್ಮನ್ನು ಬಳಸ್ಕೊಂಡ್ರೆ ಮಾತ್ರ ನಾವು ಬದುಕ್ತೀವಿ. ಇಲ್ಲದೆ ನೀವೇನೇ ದುಡ್ಡು ಕೊಟ್ಟು ಕಾಯಿಲೆನ ಮನೆ ಒಳಗೆ ತಂದಂಗೆ. ನಾನು ಇವತ್ತು ಲೋಟಗಳಲ್ಲಿ ಕುಡಿತೀವಿ ನೀರನ್ನು, ಹೋಟೆಲ್ಗಳು ಪ್ಲಾಸ್ಟಿಕ್ ಬಾಟ್ಲಿಗಳಲ್ಲಿ ಕುಡಿಬಾರ್ದು ಯಾವ ಕಾರಣಕ್ಕೂ. ನಾವು ಎಲ್ಲೋದ್ರೂ ಸಹ ಒಂದು ಬಾಟ್ಲಿಯನ್ನು ಇಟ್ಕೊಂಡು ಹೋಗಿ ನೀರು ಬೇಕು ಅಂದರೆ. ಆದ್ದರಿಂದ ಪ್ಲಾಸ್ಟಿಕ್ ಅಂತಕ್ಕಂಥದ್ದು ಬರೀ ಪರಿಸರಕ್ಕೆ ಮಾತ್ರ ಅಲ್ಲ, ಮಣ್ಣಿಗೆ ಮಾತ್ರ ಅಲ್ಲ, ನೀರಿಗಲ್ಲ, ವಾಯುಗಲ್ಲ, ನಮ್ಮ ಜೀವಕ್ಕೆ ಇವತ್ತು ಅಪಾಯ ಬಂದಿದೆ. ಇದು ಕಡಿಮೆ ಅವಧಿಯಲ್ಲಿ ಕೇವಲ 50 ವರ್ಷಗಳಲ್ಲಿ ಮಾನವನನ್ನು ಅಪೋಷಣ ತೆಗೆದುಕೊಳ್ಳುವಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಆದ್ದರಿಂದ ಇದರ ಆಂದೋಲನ ಭಾಗವಾಗಿ ನಾವು ಶಾಲಾ ಕಾಲೇಜುಗಳಲ್ಲಿ ಮಾಡಿದ್ವಿ. ಈಗ ಜಿಲ್ಲಾಧಿಕಾರಿಗಳಿಗೆ ಮನೆ ಕೊಡ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ಏನು ಯಾವ್ಯಾವ ದೊಡ್ಡ ದೊಡ್ಡ ಪ್ಲಾಸ್ಟಿಕ್ ಉತ್ಪಾದನೆ ಮಾಡ್ತಾರೋ ಆ ಕಂಪನಿಗಳಿಗೆ ನಾವು ವಾಪಸ್ ಕಳಿಸುವಂಥ ಪ್ರಕ್ರಿಯೆಗಳು. ಅಂದರೆ ಸಾಂಕೇತಿಕವಾಗಿ ಯಾವುದೋ ಒಂದು ಪ್ಲಾಸ್ಟಿಕ್ ಅನ್ನು, ಈಗ ಕುರ್ಕುರೆ ಇರ್ಬೋದು, ಆ ಕುರ್ಕುರೆ ಕಂಪ್ನಿಯನ್ನು ಉತ್ಪಾದನೆ ಮಾಡ್ತಿದ್ದಾನೆ, ಪೆಪ್ಸಿಕೋ ಕಂಪ್ನಿಯನ್ನು ಇರ್ಬೋದು, ಆದರೆ ಅದನ್ನು ವಾಪಸ್ ತಗೊಳ್ಳೋದಕ್ಕೆ ಅವನಲ್ಲಿ ಮಾರ್ಗಸೂಚಿಗಳಿಲ್ಲ. ಅದು ನಿಯಮಗಳ ಉಲ್ಲಂಘನೆ. ಭಾರತ ದೇಶದ ಏನು ಪ್ಲಾಸ್ಟಿಕ್ ನಿಯಮಗಳೇನಿದಾವೋ ಅದರ ಉಲ್ಲಂಘನೆ, ತ್ಯಾಜ್ಯಗಳ ನಿರ್ವಹಣೆಯಲ್ಲಿ ಅವರು ಲೋಪ ಆಗಿದೆ. ಈ ರೀತಿ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ವಾಪಸ್ ಕಳಿಸುವಂಥದ್ದು. ಸಾಂಕೇತಿಕವಾಗಿ 100 ಗ್ರಾಮ್ 200 ಗ್ರಾಮ್ ಅವನ್ನ ಕುರ್ಕುರೆ ಪಾಕೆಟ್ಗಳೆಲ್ಲ ಕಲೆಕ್ಟ್ ಮಾಡಿ ವಾಪಸ್ ಅವ್ರಿಗೆ ಪೋಸ್ಟ್ ಮುಖಾಂತರ ಯೂಸ್ ಮಾಡಿರೋದನ್ನ ವಾಪಸ್ ಕೊಡೋದ್ರಿಂದ ಡಿಸ್ಕೌಂಟ್ ಕೊಡೋದ್ರ ಮುಖಾಂತರ ರೀಕಲೆಕ್ಟ್ ಮಾಡ್ಕೊಂಡು ಅವನೇನಾದ್ರೂ ಮಾಡ್ಬೇಕು, ಅವ್ರು ಅದಕ್ಕೆ ಪರಿಹಾರ ಕೊಡ್ಬೇಕು ಏನಾದ್ರು. ಆದ್ರಿಂದ ಒಂದು ನಿಮಿಷ ಕಟ್ ಮಾಡಿ.